ಅಪ್ರಾಪ್ತೆಯ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ ದಂಡ ವಿಧಿಸುವ ಮೂಲಕ ಹಾಸನದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜಿಲ್ಲಾ ಫೋಕ್ಸೋ ವಿಶೇಷ ನ್ಯಾಯಾಲಯದ ಸಮಾಜಕ್ಕೆ ಗಂಭೀರ ಎಚ್ಚರಿಕೆಯ ಸಂದೇಶ ನೀಡಿದೆ. ಅಪ್ರಾಪ್ತೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಗಂಭೀರ ಅಪರಾಧವಾಗಿದ್ದು, ಇಂತಹ ಕೃತ್ಯಗಳಿಗೆ ಕಾನೂನು ಕಟ್ಟುನಿಟ್ಟಿನ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಮಾಜದ ಎಲ್ಲರೂ ಕೈಜೋಡಿಸಬೇಕು ಎಂದು ವಿಶೇಷ ಸಾರ್ವಜನಿಕ ಅಭಿಯೋಜನಕರಾದ ಶ್ರೀನಿವಾಸ್ ಗೌಡ ತಿಳಿಸಿದರು. ಇಂದು ಹಾಸನ ಫೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನೋಂದಾಯಿಸಿದಂಥ ಫೋಕ್ಸೋ ಪ್ರಕರಣವಾದಂಥ ಕ್ರೈಮ್ ನಂಬರ್ 282/15 ಹಾಗೂ ಸ್ಪೆಷಲ್ CC ನಂಬರ್ 31/2016ರಲ್ಲಿ ಇವತ್ತು ಹಾಸನದ ಫೋಕ್ಸೋ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ದೇವರಾಜ್ HM ಸರ್ ಅವರು 3 ಜನ ಆರೋಪಿಗಳಿಗೆ ಶಿಕ್ಷೆಯನ್ನು ಕನ್ವಿಕ್ಷನ್ ಮಾಡಿ ಶಿಕ್ಷೆ ಪ್ರಕಟಿಸಿದ್ದಾರೆ. ಅದರಲ್ಲಿ A1 ಆರೋಪಿಗೆ 10 ವರ್ಷಗಳ ಕಾರಾಗೃಹ ರಿಗರಸ್ ಇಂಪ್ರಿಸನ್ಮೆಂಟು ಮತ್ತು 25,000 ರೂಗಳ ದಂಡ, ಹಾಗೆ ಸಂತ್ರಸ್ತೆ ಬಾಲಕಿ ಪರಿಶಿಷ್ಟ ಜಾತಿಗೆ ಸೇರಿದಂಥ ಸಂತ್ರಸ್ತೆ ಬಾಲಕಿಯಾಗಿದ್ದರಿಂದ ಅವರಿಗೆ SC/ST ಕಾಯ್ದೆ ರೀತಿಯ ಶಿಕ್ಷೆಯನ್ನು ಸಹ ಪ್ರಕಟಿಸಿರುತ್ತಾರೆ. ಹಾಗೆ 2ನೇ ಆರೋಪಿಯಾದ ಹೊನ್ನಪ್ಪನವರಿಗೂ ಸಹ ಹೊನ್ನಪ್ಪನಿಗೆ 10 ವರ್ಷ ಕಾರಾಗೃಹ ರಿಗರಸ್ ಇಂಪ್ರಿಸನ್ಮೆಂಟನ್ನು ವಿಧಿಸಿದ್ದಾರೆ. ಹಾಗೂ 3ನೇ ಆರೋಪಿಯಾದಂಥ ಚಂದ್ರಶೇಖರ್ ಅವರಿಗೆ 7 ವರ್ಷಗಳ ಕಾಲ ಸಾದಾ ಶಿಕ್ಷೆಯನ್ನು ವಿಧಿಸಿ ಅವರು 3 ಜನಕ್ಕೂ ಸಹ ತಲಾ 25,000 ರೂಪಾಯಿಗಳ ದಂಡವನ್ನು ಸಹ ವಿಧಿಸಿರುತ್ತಾರೆ. ಹಾಗೆ ಸಂತ್ರಸ್ತೆ ಬಾಲಕಿಗೆ ಸರ್ಕಾರದಿಂದ DLACಯಿಂದ 7 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಸಹ ನೀಡುವಂತೆ ಘನ ನ್ಯಾಯಾಲಯ ಆದೇಶ ನೀಡಿದೆ. ಇದರ ತೀರ್ಪುಗಳನ್ನು ಈ ತೀರ್ಪು ಸಮಾಜಕ್ಕೆ ಒಂದು ಉತ್ತಮವಾದಂಥ ಮಾದರಿ ಆಗಬೇಕು. ಇಂಥ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಸಂದೇಶ ರವಾನೆ ಆಗಬೇಕು. ಹಾಗೆ ನಮ್ಮ ಈ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪು ಇಡೀ ಸಮಾಜಕ್ಕೆ ಸಹ ಒಳ್ಳೆಯ ಮೆಸೇಜ್ ಆಗಬೇಕು ಅಂತೇಳಿ ನಾನು ನಮ್ಮ ನ್ಯಾಯಾಲಯದಲ್ಲಿ ನೀಡಿರುವಂಥ ತೀರ್ಪನ್ನು ಅಭಿಯೋಜಕನಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರಾದ HM ದೇವರಾಜು, ವಿಶೇಷ ಸಾರ್ವಜನಿಕ ಅಭಿಯೋಜಕರಾದ ಶ್ರೀನಿವಾಸ್ ಗೌಡ, ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.